ಯಾರಾದ್ರೂ ಒಂದು ವಿಚಾರದ ಬಗ್ಗೆ ಸುದೀರ್ಘವಾಗಿ ಮಾತಾಡ್ತಿದ್ರೆ ನೀನ್ ಬಿಡು PhD ಮಾಡಿದೀಯಾ ಅನ್ನುವಂಥದ್ದು ಮಾತು ಎಲ್ಲರೂ ಹೇಳ್ತಾರೆ. ಸದ್ಯಕ್ಕೆ ನಮ್ಮ ಸ್ಯಾಂಡಲ್ವುಡ್ ಚಾರ್ಮಿನಾರ್ ಬೆಡಗಿ ಮೇಘನಾ ಗಾನ್ಕರ್ ಅವರು ಒಂದು ಸಾಹಸ ಮಾಡಿರುವಂಥದ್ದು, ಸಾಧನೆ ಕೂಡ ಮಾಡಿರುವಂಥದ್ದೇ. ಏನಂತ ಹೇಳಿದ್ರೆ ಡಾಕ್ಟರೇಟ್ ನ ಪಡೆದುಕೊಂಡಿದ್ದಾರೆ PhD ಯಲ್ಲಿ. ಯಾವ ವಿಷಯ, ಏನ್ ಥೀಸಿಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅವ್ರನ್ನೇ ಕೇಳೋಣ. ಇತ್ತೀಚೆಗಷ್ಟೇ ಸೂಪರ್ ಹಿಟ್ ಸಿನಿಮಾ ಕೂಡ ಕೊಟ್ಟರು, ಚೂಮಂತರ ಅನ್ನುವಂಥದ್ದು. ಈ ಕಡೆ ಸಿನಿಮಾ ಇರ್ಬೋದು, ಈ ಕಡೆ ಅವರ ಒಂದು ಓದಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಎರಡನ್ನೂ ಬ್ಯಾಲೆನ್ಸ್ ಮಾಡಿರುವಂಥದ್ದು. ಗುಡ್ ನ್ಯೂಸ್ ಅಂತ ನಿನ್ನೆ ಹೇಳಿದ್ರು. ಅದೇ ಗುಡ್ ನ್ಯೂಸ್ ಇವತ್ತು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರುವಂಥದ್ದು. ಮೇಘನ್ ಅವರೇ, ಕಂಗ್ರಾಟ್ಸ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಇವತ್ತು. ಯಾಕಂದ್ರೆ ಈ ಒಂದು ವಿಚಾರದ ಬಗ್ಗೆ ಮಾತಾಡುವಂಥದ್ದು ಬಹಳ ಕಡಿಮೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತೀರಾ, ಹೌದು, ಬಟ್ ಮೊದಲನೇ ಬಾರಿಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಿನ್ನೆ ಹೇಳ್ಕೊಂಡಿರುವಂಥದ್ದು. ಇಲ್ಲ, ತುಂಬ ಖುಷಿ ಇದೆ. ಆಮೇಲೆ ನನ್ನ ಪ್ರಕಾರ ಡಾಕ್ಟ್ರೇಟ್ ಬಂದಾದ್ಮೇಲೆ ನನಗೆ ಓಕೆ ಬಂತಾ, ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಬಂತಲ್ಲ ಅಂತ ಒಂದು ಸೆಕೆಂಡ್ ನನಗೆ ಆ ಫೀಲಿಂಗ್ ಏನು ಅಂದರೆ ಹಬ್ಬ ಮುಗ್ದೋಯ್ತು ಅಂತ. ಬಟ್ ನಾನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂದರೆ ಬೇರೆಯವರು ನನಗೆ ಹೇಳ್ದ ಹಾಗೆ ಇದು ತುಂಬ ದೊಡ್ಡ ವಿಷಯ, ನಿಮಗೆ ಗೊತ್ತಿಲ್ಲ, ನಮ್ಮ ತಂದೆ ಹೇಳ್ತಾ ಇದ್ರು, ನಮ್ಮ ಫ್ಯಾಮಿಲಿ ಮೆಂಬರ್ಸು ಶೇರ್ ಮಾಡ್ಕೊಳ್ಳಿ ಅಂತ. ನಾನು 2 ದಿನ ಯಾರಿಗೂ ಹೇಳಿರಲಿಲ್ಲ, ಬರೀ ಫ್ಯಾಮಿಲಿ ಮಾತ್ರ ಹೇಳಿದ್ದೆ. ದೆನ್ ಐ ಥಾಟ್ ಓಕೆ, ಎಲ್ಲರೂ ಖುಷಿ ಪಡ್ತಾರೆ, ಲೆಟ್ ಮಿ ಶೇರ್ ಇಟ್ ಆನ್ ಸೋಷಿಯಲ್ ಮೀಡಿಯಾ ಅಂತ ಶೇರ್ ಮಾಡಿದಾಗ ಬಂದಿರೋ ರೆಸ್ಪಾನ್ಸು ಇಟ್ಸ್ ಸೋ ಓವರ್ವೆಲ್ಮಿಂಗ್. ಅಂದರೆ ಪ್ರತಿಯೊಬ್ಬರು ನಂಗೆ ತುಂಬ ವರ್ಷಗಳಿಂದ ಯಾರು ಮಾತಾಡಿಲ್ಲ, ಆಮೇಲೆ ಎಲ್ಲರೂ ಕಾಲ್ ಮಾಡಿಬಿಟ್ಟು ಮೆಸೇಜ್ ಮಾಡಿಬಿಟ್ಟು ನನಗೆ ಗೊತ್ತಿರಲಿಲ್ಲ ಇಟ್ಸ್ ಸಚ್ ಅ ಬಿಗ್ ಡೀಲ್ ಅಂತ. ನನ್ಗೆ ನಾರ್ಮಲ್ ಎಜುಕೇಷನ್ ಒಂದು PhD ಮುಗಿಸ್ಬಿಡೋಣ ಅಂತ. ಬಟ್ ಇವಾಗ ಗೊತ್ತಾಗ್ತಿದೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಈ ಒಂದು PhD ಡಿಗ್ರಿಗೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಿದೆ ನನಗೆ. ತುಂಬಾ ಹೆಣ್ಮಕ್ಳು ಇರ್ಬೋದು, ಗಂಡ್ ಮಕ್ಳು ಇರ್ಬೋದು, ಡಾಕ್ಟರೇಟ್ ಅನ್ನುವಂಥದ್ದನ್ನ ನಾವು ತಗೋಬೇಕು, ನಮ್ಮ ಹೆಸರು ಮುಂದೆ ಡಾಕ್ಟರೇಟ್ ಅನ್ನುವಂಥದ್ದು ಬರಬೇಕು ಅನ್ನುವಂಥ ಆಸೆ, ಕನಸು ಇರುತ್ತೆ. ನಿಮ್ಗೆ ಆ ರೀತಿ ಕನಸಿತ್ತ? ಆ್ಯಕ್ಚುಲಿ ನನ್ನ ಕನಸು ಏನಿತ್ತು ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ಬಟ್ ನಮ್ಮ ತಂದೆ ಕನಸಿತ್ತು ನಾನು IAS ಆಫೀಸರ್ ಆಗಬೇಕಂತ. ನಾನು ಆಗಲಿಲ್ಲ, ನಾನು ಸಿನಿಮಾ ಆರ್ಟಿಸ್ಟ್ ಆಗಿಬಿಟ್ಟೆ. ಸೊ ಅವ್ರದ್ದು ಇನ್ನೊಂದೇನಿತ್ತು ಅಂದರೆ ಹೀ ಆಲ್ವೇಸ್ ಸೆಡ್ ದಟ್ ನೀನು ನಮ್ಮ ಫ್ಯಾಮ್ಲಿಯಲ್ಲಿ ಆ್ಯಸ್ ಅ ನನ್ನ ಮಗಳಾಗಿ, ನನ್ನ ಮಗಳು ಫ್ಯಾಮ್ಲಿಯಲ್ಲಿ ಶಿ ಹ್ಯಾಸ್ ಟು ಬಿ ಒನ್ ಆಫ್ ದ ಮೋಸ್ಟ್ ಎಜುಕೇಟೆಡ್ ಅಂತ ಅವ್ರಿಗೊಂದು ಕನಸಿತ್ತು. ಸೊ PhD ಮಾಡಬೇಕು ಅಂತಲೂ ನಂಗೆ ಹೇಳಿದರು. ಸೊ IAS ಆಫೀಸರ್ ಆಗೋಕ್ಕೆ ಚಾನ್ಸ್ ಸಿಗಲಿಲ್ಲ. ಸೊ ಐ ಥಾಟ್ PhD ಅಟ್ಲೀಸ್ಟ್ ಮಾಡೋಣ ಅಂತ. ನಾನು ಆಲ್ರೆಡಿ ಇಂಗ್ಲೀಷ್ ಲಿಟ್ರೇಚರ್ MA ಅಲ್ಲಿ ಇಂಗ್ಲೀಷ್ ಲಿಟ್ರೇಚರ್ ಮಾಡಿದ್ದೀನಿ. ಸೊ ಒಂದು ಲೋ ಪಾಯಿಂಟ್ ಬಂದಿತ್ತು. ನಮ್ಮ ಆ್ಯಕ್ಟರ್ಸ್ಗಳಿಗೆ ಯಾವಾಗಲೂ ಕೆಲಸ ಇರಲ್ಲ, ಒಂದೊಂದು ಸಲ ಕೆಲಸ ಇಲ್ಲದೇನೂ ನಾವು ಮನೇಲಿ ಇರ್ತೀವಿ. ಸೊ ಆ ಒಂದು ಪೀರಿಯಡ್ ನನ್ನ ಲೈಫಲ್ಲೂ ಬಂದಿತ್ತು. ಆಗ ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಅಯ್ಯೋ, ನಾನು ಟೈಮ್ ವೇಸ್ಟ್ ಏನಕ್ಕೆ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಇರುವಂಥ ಅಂದರೆ ನಾನು ಮಾಡೋವಂಥ ತುಂಬ ಇದೆ ಲೈಫಲ್ಲಿ, ಬರೀ ಸಿನಿಮಾ ಅಂತ ಮಾತ್ರ ಅಲ್ಲ. ಅಫ್ಕೋರ್ಸ್ ನಂಗೆ ಸಿನಿಮಾ ಇಸ್ ಮೈ ಜೀವನ. ಬಟ್ ಅದ್ರ ಜೊತೆಲಿ ಈ ಥರ ಫ್ರೀ ಟೈಮ್ ಸಿಕ್ಕಾಗ ಕೆಲವು ಸಲ ಶೂಟಿಂಗ್ ಇರಲ್ಲ, ಅಥವಾ ವೆಯ್ಟ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಆಫರ್ ಬರಲಿ ಅಂತ. ಆಗ ನಾನು ಟೈಮ್ ವೇಸ್ಟ್ ಮಾಡಬಾರ್ದು, ನನ್ನಲ್ಲಿ ಇರೋದನ್ನು ನಾನು ಯೂಸ್ ಮಾಡ್ಕೊಳ್ಬೇಕು ಅಂತ PhD ತೊಗೊಂಡಿರೋದು. ಅಫ್ಕೋರ್ಸ್ ಇಟ್ ಫುಲ್ಫಿಲ್ಡ್ ಮೈ ಫಾದರ್ಸ್ ಡ್ರೀಮ್ ಆಲ್ಸೋ. ಸೊ ಟಾಪಿಕ್ ಕೂಡ ಬಂದಾಗ ನನ್ನ ಫೇವ್ರೆಟ್ ಟಾಪಿಕ್ ಸಿನಿಮಾ. ಆ್ಯಂಡ್ ನಾನು ಇಂಗ್ಲೀಷ್ ಲಿಟ್ರೇಚರಲ್ಲಿ ಮಾಸ್ಟರ್ಸ್ ಆಲ್ರೆಡಿ ಮಾಡಿದ್ದೆ. ಸೊ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಐ ಟುಕ್ ಅಪ್ ಅಡ್ಯಾಪ್ಟೇಷನ್ ಸ್ಟಡಿ. ಸೊ ದ್ಯಾಟ್ಸ್ ದ ಟಾಪಿಕ್ ಆ್ಯಕ್ಚುಲಿ. ಕಾದಂಬರಿ ಆಧಾರಿತ ಕಥೆಗಳು ಸಿನಿಮಾ ಅಲ್ಲಿ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಏನದು ಪ್ರಾಸೆಸ್ಸು, ಅದರ ಬಿಸ್ನೆಸ್ ಏನು, ಅದರ ಆರ್ಟ್ ಏನು, ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಸೊಸೈಟಿ ಮೇಲೆ, ಅದ್ರ ಬಗ್ಗೆ ನನ್ನ ಥೀಸಿಸು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.